ಹಲೋ. ಇನ್ನೇನು ಮಾವಿನ ಹಣ್ಣಿನ ಸೀಸನ್ ಮುಗಿಯಕ್ಕೆ ಬಂತು. ಬಟ್ ಆದರೂ ಅವಾಗವಾಗ ತಿನ್ನಬೇಕು ಅಂತ ಅನ್ಸುತ್ತಲ್ವಾ, ಅದನ್ನು ಹೇಗೆ ಸ್ಟೋರ್ ಮಾಡ್ಕೊಳೋದು ಅಂತ ನಾನಿಲ್ಲಿ ತೋರಿಸ್ತೀನಿ. ನಾನಿಲ್ಲೊಂದು 4 ಹಣ್ಣನ್ನು ಚೆನ್ನಾಗಿ ತೊಳೆದು ಒರೆಸಿಟ್ಟು ಅದರ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ನೀವು ಸಿಪ್ಪೆ ತೆಗಿಬೇಕಾದ್ರೆ ನೋಡಿಕೊಂಡು ಸ್ಕ್ರೇಪರಲ್ಲಿ ತೆಗೀರಿ, ಇಲ್ಲ ಕೈಯಲ್ಲೇ ತೆಗಿತೀನಿ ಅಂದರೆ ನೋಡ್ಕೊಂಡು ತೆಗೀರಿ. ಯಾಕಂದರೆ ಜಾಸ್ತಿ ಎಳೆದ್ರೆ ಅದರಲ್ಲಿರೋ ಅರ್ಧ ಹಣ್ಣು ಅದರಲ್ಲೇ ಹೋಗಿಬಿಡುತ್ತೆ. ಈ ಥರ ಸಿಪ್ಪೆ ತೆಗೆದಿಟ್ಕೊಂಡು ನಾನಿಲ್ಲಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಉದ್ದುದ ಚಂಕ್ಸಾಗೂ ಮಾಡ್ಕೋಬೋದು, ಇಲ್ಲ ಸಣ್ಣ ಪೀಸಾಗೂ ಕಟ್ ಮಾಡ್ಕೋಬೋದು. ನಾನು ಈ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಗ್ರೈಂಡ್ ಮಾಡಿದ್ರೆ ಆ ರಸ ಎಲ್ಲ ಹಾಗೆ ವಾಸನೆ ಬರೋಕ್ಕೆ ಶುರುವಾಗ್ಬಿಡುತ್ತೆ. ಈ ಕಟ್ ಮಾಡಿಟ್ಕೊಂಡಿರೋ ಪೀಸ್ನ ನಾನಿಲ್ಲಿ ಒಂದು ಜಿಪ್ಲಾಕ್ ಕವರ್ಗೆ ಹಾಕಿಟ್ಕೊಂಡಿದ್ದೀನಿ. ನೀವು ಈ ಥರ ಒಂದೇ ಜಿಪ್ಲಾಕ್ ಕವರಲ್ಲೂ ಹಾಕ್ಬೋದು, ಇಲ್ಲ ಸಣ್ಣ ಸಣ್ಣ ಜಿಪ್ಲಾಕ್ ಕವರ್ ಇದ್ದರೆ ಒಂದು 10 ಪೀಸ್ನ ಅದರಲ್ಲಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ತೊಗೊಂಡು ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದೇ ಜಿಪ್ಲಾಕ್ ಕವರ್ಗೆ ಸೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು 6 ತಿಂಗಳಿಂದ 1 ವರ್ಷದವರೆಗೂ ಕೂಡ ಬೇಕಾದ್ರೂ ಇಡ್ಬೋದು. ಫುಲ್ಲು ಫ್ರೀಸ್ ಆಗುತ್ತೆ ನೋಡಿ. ಇವಾಗ ಇದನ್ನು ನಾನು ಈ ಥರ ಫೋಲ್ಡ್ ಮಾಡಿಬಿಟ್ಟು, ನಾನು 4 ಹಣ್ಣು ತೊಗೊಂಡಿರೋದ್ರಿಂದ ಅರ್ಧ ಜಿಪ್ಲಾಕ್ ಕವರ್ ಮಾತ್ರ ಆಗಿದೆ. ನಾನು ಇದನ್ನು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಈ ಥರ ಫ್ರೀಝರಲ್ಲಿ ಇಟ್ಕೊಂಡ್ರೆ ನಿಮಗೆ ಹಣ್ಣು ಹಾಳಾಗಲ್ಲ, ಕೆಡಲ್ಲ ಬೇಗ. ನಿಮಗೆ ಯಾವಾಗ ಬೇಕೋ ಆವಾಗ ಒಂದು 1/4 ಗಂಟೆ ಮುಂಚೆ ತೆಗೆದಿಟ್ಕೊಂಡ್ರೆ ಸಾಕು. ಪೀಸಸ್ನೂ ತಿನ್ಬೋದು, ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು. ಇದೇ ಥರ ಬೇರೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.